ಜೈ ಶ್ರೀರಾಮ್. ನಮ್ಮಣ್ಣ ನೋಡ್ರಿ ಈತ ಫುಲ್ ಜಾತ್ರೆ ರೆಡಿಯಾಗಿ ಹೋಗೋಣ. ನಿಮ್ಮೂರ್ ಒಳಗೂ ಜಾತ್ರೆ ಇದ್ರೆ ಕಮೆಂಟ್ ಮಾಡಿ, ನಾನು ಬರ್ತೀನಿ. ನೋಡಕಂತಾರ ಮಂದಿ ಏನ್ ಮಾಡೋದು ಗೊತ್ತಾಗವಲ್ತು. ಅಜ್ಜರೇ ಎಲ್ಲ ಹೇಳ್ಕೊಟ್ರು. ಥ್ಯಾಂಕ್ಸ್. ನೋಡ್ರಿ ಕಾಯಿ ಬಡಿದಕ್ಕೇನೋ 10 ರೂಪಾಯಿ ಕೊಡ್ಬೇಕಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ. ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ, ನಾವು ನಮ್ಮೂರ್ ಜಾತ್ರೆಗೆ ಹೊಂಟಿದ್ವಿ. ಅದು ನಮ್ಮ ಅಪ್ಪಾಜಿ ಊರು. ಕುಷ್ಟಗಿ ನಿಯರ್ ಐತೆ. ಇವಾಗ ಆಗ್ಲೇ ನಮ್ಮ ಅಪ್ಪಾಜಿ ಹೋಗ್ಯಾರ. ಇವಾಗ ನಾವು ಮೂವರು ಹೊಂಟಿವಿ. ನಮ್ಮ ಮಮ್ಮಿ ಅವ್ರು ಬರಲ್ಲ, ಯಾಕಂದ್ರೆ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ದಾರಲ್ಲ, ಅದ್ರ ಸಲುವಾಗಿ ಈಗ ಬೈಕ್ ಮೇಲೆ ಹೊಂಟಿದ್ವಿ. ನೋಡೋಣ ಬರೀ ಅಲ್ಲಿ ಹೆಂಗಿರೋದಂತ. ಕಂಟಿನ್ಯೂ ಆಗಿ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನಮ್ಮಣ್ಣ ನೋಡ್ರಿ ಈತ ಒಬ್ರೊಬ್ರು ಕೇಳಿರಿ ಯಾರ ಅಂತ ಅದು ಫೋಟೋದ ಒಳಗ. ನಮ್ಮಣ್ಣ ಅಂತ ಗೊತ್ತಿಲ್ಲ ಅನ್ರಿ. 4 ವರ್ಷದಿಂದ ವಿಡಿಯೋ ಮಾಡ್ತಿದ್ವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಯಾರ ಅಣ್ಣ ತಂಗಿ ಸಾಂಗ್ ಹಾಕಿರ್ತೀರ, ಅಷ್ಟು ಗೊತ್ತಾಗಲ್ಲ. ಪಾಪ ಒಬ್ರೊಬ್ರಿಗೆ ಗೊತ್ತಾಗಿಲ್ಲ. ಅದು ಬೇರೆ ಲ್ಯಾಂಗ್ವೇಜ್ ಅನ್ಸುತ್ತೆ. ಅಮ್ಮ ನೋಡ್ರಿ ಅಮ್ಮ ನೋಡ್ರಿ, ಅದು ಮಾಡಿದಿ ಇದು ಮಾಡು, ಅಲ್ಲಿ ಡಕ್ ಬಂದಾಗ ಎಗರ್ಸಬೇಡ, ಹಿಂದ ಅವರು ಶಕ್ತಿ ಇರ್ಲಾರ ಸುಮ್ಮನೆ ಕುಂತಿರ್ತಾರ ಅಂತಂದು ಹೇಳಿ ಕಳ್ಸಕ್ಕಾರ. ಇವಾಗ 10 ಗಂಟೆಯಿಂದ ರೆಡಿ ಆಗತ್ತೆ. 8ಕ್ಕೆ ಎದ್ದೈತಿ ಮುಂಜಾನೆ. 8ಕ್ಕೆ ಎಬ್ಬಿಸಿ ಈಗ 1 ಆಗಿರ್ತಿ ಟೈಮ್. ಅಲ್ಲಿ 1 ಆಗೈತೆ. 12 ಆಗೈತಿ. ಇನ್ನೇನು ಇಲ್ಲೇ ಟೈಮ್ 2 ತಾಸು ಆಗುತ್ತೆ ರೀಚ್ ಆಗಕ್ಕೆ. 2 ತಾಸು ಆಗುತ್ತಾ. ನೋಡೋಣ ಬರ್ರಿ ಅಲ್ಲಿ ಹೆಂಗಿರತ್ತ ಅಂತಂದ್ರೆ. ರಶ್ ಇರತ್ತಾ, ಸುಮ್ಮನೆ ಹೋಗಿ ಅಲ್ಲಿಂತು ಬರ್ತೀವಿ. ಜಾತ್ರೆ ಇನ್ನೇನು ನಮ್ಮೂರು ನಿಯರ್ ಇತ್ತು. ಹಸುವಾಗ್ತಿತ್ತು. ಅಲ್ಲೇ ಇಳ್ಕೊಂಡು ಏನಾದರೂ ತಿನ್ನೋಕೆ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬೈಕಲ್ಲಿ ಹೋಗ್ತಾ ಇದ್ವಿ. ನಮ್ಮಣ್ಣ ಕ್ಯಾಮ್ರಾ ಇಟ್ಕೊಂಡಿದ್ದೆ, ಯಾಕಂದ್ರೆ ನಾವು ಇಟ್ಕೊಂಡ್ರೆ ಎಲ್ಲರೂ ಕಾಣಿಸ್ತಿರ್ಲಿಲ್ಲ, ಅದ್ರ ಸಲುವಾಗಿ ಹಾಗೆ ವಿಡಿಯೋ ನೋಡಿ. ನೋಡ್ರಿ ಇನ್ನೇನು ನಮ್ಮೂರ ಎಂಟ್ರೆನ್ಸ್ ಬಂತು. ನಮ್ಮೂರು ನಾವು ಇಲ್ಲಿ ಇರಬೇಕಾಗಿದ್ದು, ಆದ್ರೆ ಬೇರೆ ಕಡೆ. ಇನ್ನೇನು ಫೈನಲಿ ನಮ್ಮ ಸ್ವಂತ ಊರು ಬಂತು, ಅಂದರೆ ನಮ್ಮ ಅಪ್ಪಾಜಿ ಅವ್ರ ಊರು ಬಂತು. ಇಲ್ಲಿ ಜಾತ್ರೆ ಇತ್ತು, ಅದ್ರ ಸಲುವಾಗಿ ನಾವು ಬಂದಿದ್ವಿ. ಇದು ಕುಷ್ಟಗಿ ಹತ್ರ ಹಿರೇನಂದಳಲ್ಲಿತ್ತು. ಇದೇ ನೋಡಿ ನಮ್ಮೂರು. ಅಲ್ಲ ಇಲ್ಲಿ ಬಾಯ್ತಿ. ಇದು ಯಾರು ಎಡಿಟ್ ಮಾಡಿಕೊಟ್ಟಾರ? ಯಾರು ಎಡಿಟ್ ಮಾಡ್ಯಾರ? ಇದು ಯಾರು ಮಾಡ್ಯಾರ? ಅಪ್ಪ. ಹೌದನ? ಇದನ್ನ ಯಾರು ಮಾಡ್ಯಾರ? ಅಯ್ಯೋ ನಾ ಮಾಡಿ ನಂಗೆ ಮಾಡಿಕೊಡ್ತೆ. ಆಕಿ ಫೋಟೋ ಹಂಗೆ ಕುಂದ್ರಿಸ್ಕೊಡ್ಬೇಕಂತ ಅದನ್ನ ಅಪ್ಪಾಜಿ ಮಾಡ್ಯಾನ. ನೋಡ್ರಿ ಜಾತ್ರೆಗೆ ನಂಗೆ ಕಿರೀಟ ತಂದ್ಕೊಂಡಾರ. ಚಲೋ ಕಾಣಿಸ್ಕೊಂತೈತೆ. ಚಲೋ ಕಾಣಿಸ್ಕೊಂತೈತೆ ಅಂತ. ಜಾತ್ರೆಗೆ ಫುಲ್ ಜಾತ್ರೆ ಥರ ರೆಡಿಯಾಗಿ ಹೋಗೋಣ. ಇನ್ನೇನು ರೆಡಿಯಾಗಿ ಬರ್ತೀವಿ. ಜಾತ್ರೆಗೆ ಜಾತ್ರೆ ಥರ ರೆಡಿಯಾಗಿದ್ವಿ. ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ವಾಕ್ ಬರ್ತೀನಿ, ಹೇಗೆ ಕಾಣ್ತೀನಿ ಅಂತ ಹೇಳಿ. ನೋಡ್ರಿ ಇನ್ನು ಹೊರ ಹೋಗಿಲ್ಲ, ಅವಾಗಲೇ ಫೋಟೋ ತಗೊಳಕಂತ ಬಂದಾರ. ಈ ಕಡೆ ಯಾರೊಬ್ರು ನಾನು ತೆಗಿಯಕಂತೀನಿ ಅಂತ ಹೇಳಿ ಇಲ್ಲೇ ನೋಡಕಂತಾರ. ನನಗೆ ನಗು ಬರಕಂತೈತಿ. ಇವರೆಲ್ಲ ನೋಡ್ರಿ ನಮ್ಮೂರವ್ರು. ಯಾವ ಊರು ನಿಂದು? ಚಳಿಗೇರೆನಾ? ನೀನು
ಮತ್ತೆ ಇಲ್ಲಿ ಯಾಕೆ ಬಂದಿರಿ? ಜಾತ್ರೆ ಬಂದಿರಿ? ಜ್ಯೋತಿ ಜಾತ್ರೆ ಒಳಗೆ ಅಡ್ಡಾಡಕ್ಕೆ ಇಷ್ಟ. ನಿಮ್ಮೂರ ಒಳಗೂ ಜಾತ್ರೆ ಇದ್ರೆ ಬರ್ತೇನೆ, ಆದರೆ ಯಾರು ನಂಗೆ ಬೇಕಪ್ ಮಾಡಬಾರ್ದು. ನೋಡ್ರಿ ಅವಳಿಗೆ ಅಳಕಂತ್ರ ಬಿಡವಲ್ರಿ. ಯಾಕೆ ಅವಾಗಿನ ಬರ್ಲಿ ಮಾಡೋದ್ರಿ ಇಂಥ ಗದ್ದಲ ಒಂದು ಫೋಟೋ ತಕೊಂಡು ಹೋದ್ರೆ ಆಗ್ತೈತಿ. ಬರೀ ಜಾತ್ರೆ ನೋಡ್ಬೇಕಾಗಿದೆ, ನೋಡಕ್ಕಾಗ್ತಾ ಇಲ್ಲ. ಇನ್ನು ಹೇಳ್ತಿಲ್ಲ, ಇನ್ನು ಸ್ಟಾರ್ಟಿಂಗ್. ಅಲ್ಲಿ ಅಪ್ಪಾಜಿ ಅಪ್ಪ ಅವರಿದ್ದಾರೆ. ಡ್ರೆಸ್ ಅದೆಲ್ಲ ಗಲೀಜು ಆಗಿದೆ, ಕಾಣಿಸ್ತಾ ಇಲ್ಲ. ಎಲ್ಲ ನಮ್ಮನ್ನ ನೋಡಕಂತಾರ ಮಂದಿ, ಏನ್ ಮಾಡ್ಬೇಕು ಗೊತ್ತಾಗವಲ್ತು. ಸಾಕಾಗೈತಿ ಫೋಟೋ ಕೊಟ್ಟು ಸಾಕಾಗೈತಿ. ಈಗಿಗೆ ಹುಡುಗಿ ನಮ್ಮ ಜೊತೆಗೆ ಬಂದು ಈ ಹುಡುಗಿಗೆ ಸಾಕಾಗೈತಿ. ಏನ್ ಮಾಡಿರ್ಲಿ, ಆಗವಂತು. ಯಾಕಂದ್ರೆ ಅವರು ಎಲ್ಲರೂ ನಮ್ಮನ್ನ ನೋಡಕಂತಾರ. ಏನ್ ಮಾಡ್ತೀವಿ ಜ್ಯೋತಿ ಮಾತಾಡ ಏನು ಎಲ್ಲ ಹಿರೇನಂದಾಳ್ ಮಂದಿಗೆ ತುಂಬಾ ಥ್ಯಾಂಕ್ಸ್. ಅಂತ ಏನಾಗತ್ತೆ. ಎಲ್ಲ ಹಿರೇನಂದಾಳ್ ಮಂದಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಜಾಸ್ತಿ ಎಲ್ಲರೂ ಗುಡ್ ರೆಸ್ಪಾನ್ಸ್ ಕೊಟ್ಟರು, ತುಂಬ ಖುಷಿ ಆಯಿತು. ನಾವು ಸ್ಟಾರ್ಟಿಂಗ್ ಎಲ್ಲ ಇಲ್ಲೇ ಇದ್ವಿ, ಆಮೇಲೆ ನಮ್ಮ ಊರಿಗೆ ಹೋದ್ವಿ. ಇವಾಗ ಜಾತ್ರೆ ಇರುತ್ತಂತ ಅವಾಗವಾಗ ಬರ್ತಿದ್ವಿ. ಅಜ್ಜರೇ ಎಲ್ಲ ಹೇಳ್ಕೊಟ್ರು, ಆಗಾಗ ಇಲ್ಲಿಗೆ ಬರ್ತೀವಿ, ಜಾತ್ರೆ ಮಾಡ್ತಿರ್ತೀವಿ. ಹಿಂಗ ಬರ್ತಿರ್ತೀವಿ, ಹಿಂಗ ಸಪೋರ್ಟ್ ಮಾಡ್ರಿ. ಎಲ್ಲರಿಗೂ ಥ್ಯಾಂಕ್ ಯು. ನಂಗೊಂದು ಕೊಡ್ಲೇ ಇಲ್ಲಿ. ಬಿದ್ದಿದ್ದು ಕೊಡ್ಬೇಡ್ರಿ, ಬಿದ್ದಿದ್ದು ಕೊಡ್ಬೇಡ.
ಕಾರೇ ಊರಿಗೆ ಹೋಗ್ತೀವಿ. ಜಾತ್ರೆ ಎಲ್ಲ ಮಾಡ್ತೀವಿ, ನೋಡೋಣ ಬರೀ ಹೆಂಗ್ ಮಾಡ್ತೀವಿ ಹೇಳಿ. ಹೆಂಗ ಅನಿಸ್ತಾ ಇದೆ? ಚಲೋ ಅನ್ಸಕತ್ತೈತಿ, ಆದ್ರ ಜಗ್ಗಿ ಗದ್ಲ ಐತಿ, ಏನ್ ನೋಡಕ್ಕೆ ಬಿಡವಲ್ರಿ. ಅತ್ತನ ಕ್ಯೂಟ್ ಅದ ನೋಡ್ರಿ ಅಕ್ಕಿಗಿನ. ಇವಾಗ ನೋಡ್ರಿ ಜೋಕಾಲಿ ಆಡಕ್ ಹೋಗ್ಬೇಕಂತ ಹೇಳಿ ಯೋಚನೆ ಮಾಡಕಂತಿದ್ವಿ. ಅಲ್ಲಿ ಜಗ್ಗಿ ರಶ್ ಐತ್ರಿ. 50-50 ಅನ್ಸಕ್ಕೆ ಒಂಚೂರು ಆಡ್ಬೇಕು ಅನ್ಸುತ್ತೆ, ಒಂಚೂರು ಆಡ್ಬಾರ್ದು ಅನ್ಸುತ್ತೆ. ಯಾಕಂದ್ರೆ ಅದಕ್ಕೊಂದು ಬಲವಾದ ಕಾರಣ ಐತೆ. ಆಡಲ್ಲ, ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲೇ ಆಟ ಕ್ಯಾನ್ಸಲ್. ಜಾತ್ರೆ ಬೆಳಗ್ಗೆ ಸ್ವಲ್ಪ ಅಡ್ಡಾಡಿ ಏನಾದ್ರು ಏನ್ ತಗೊಳಲ್ಲ, ಸುಮ್ಮನೆ ಅಡ್ಡಾಡೋಣ. ಏನನ್ನೋದು ನೋಡ್ರಿ ಜಾತ್ರೆ ಒಳಗ ವೀರೇಶ ಜ್ಯೋತಿಗೆ ಏನೋ ಒಂದ್ ಚಾಲೆಂಜ್ ಕೊಡ್ತಾನಂತ. ಅದೇನಂತಂದ್ರೆ ನನ್ನ ಬಗ್ಲ ಕುಂದಿಸ್ಕೊಂಡು ಹೋಗಿ ಅದನ್ನ ಆಟ ಆಡಿ ಜಂಪಿಂಗ್ ಆಡಕ್ ಹೇಳ್ಬೇಕಂತ. ಸಣ್ಣ ಹುಡುಗರಿಗೆ ಅಷ್ಟೇ ಬಿಡ್ತಾರ? ಪಾಪುಗೆ ಆಟ ಆಡಕ್ ಬಿಡ್ತೀರ? ನೀನ್ ಪಾಪ ಬರ್ರಿ ಆಡಿಸ್ತೀನಿ ಬರ್ರಿ ಹುಡುಗಿ. ಕೇಳಿ ಪರ್ಮಿಷನ್ ತಗೋ ಫಸ್ಟ್. ಪರ್ಮಿಷನ್ ಸಿಕ್ಕರೆ ಸಾಕಾ? ಪರ್ಮಿಷನ್ ಆಡ್ತೀಯ? ನಾನು ಆಡ್ತಾ ಬಿಡು. ಸಣ್ಣ ರಸ್ತೆ ತೂಕ ಮಾಡಿದ್ರೆ ನಮ್ಮಷ್ಟ ನಾನು ಆಡೋದು ಆಡ್ತೀಯ? ಜಂಪಿಂಗ್ ಆಡಕ್ ನಾನು ಆಡಿಲ್ಲ ಪಾಪ, ಅವ್ರನ್ನ ಕೇಳೀನಿ. ಬಟ್ ಅವರಿಗೆ ಕಸ್ಟಮರ್ ಹುಡುಗ ಆಡಿಸ್ತೀವಿ, ನಾವು ಆಡಿಸ್ತೀವಿ. ಆಡ್ಲಿ ಹೋಗ್ ಬಾ. ಹುಡುಗ ಎದುರು ಬಿಟ್ಟು ರೊಕ್ಕ ಆಡಲ್ಲ 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 ಅಂದ್ ಎಷ್ಟು ಜೋರಾಗಿ ಒಳ್ಳೆ ಎಷ್ಟು ಆಟ ಆಡೋಂತಾನ ಅವನು. ಇನ್ನೇನು ಬರ್ತಾನ ಬೇರೆನ್ನ ಆಡಿಸ್ತಿದ್ದೆ, ಟೈಮ್ ಆಗುತ್ತೆ ಅಂತ. ಆಟ ಆಡ್ತೀಯಾ? ಬಾ. ನಿಮ್ದ ಏನ್ ಮತ್ತಿದು? ನೋಡ್ರಿ ಜೋಕಾಲಿ ಆಡ್ ಬಂದನ ಮತ್ತೆ ಇಲ್ಲಿ ಬಂದ ಆಕ ಒಂದ್ ಚುಕ್ಕಿ ಬ್ಯಾಟ್ ಕೊಡಿಸಿ. ಜೋಕಾಲಿ ಇನ್ನೊಂದು ಇರುತ್ತಲ್ಲ, ಇನ್ನೊಂದು ಆಯ್ತಮ್ಮ. ಆಗ ಇದು ಎಷ್ಟು? ಇದು ಎಲ್ಲೈತಿ ನಿಮ್ಮ ಮನಿ? ಇದೆಷ್ಟೇ? ಅವಾಗ ಭಾಳ ರಶ್ ದೇವರಿಗೆ ಹೋಗಕ್ಕೆ ಆಗಿರ್ಲಿಲ್ಲ. ಇವಾಗ ನಿರ್ಣಯ ಮಾಡ್ಕೊಂಡು ಊರಿಗೆ ಹೋಗ್ತೀವಿ. ಕಾಯಿ ಹೋಗೋಣ ಬರ್ರಿ, ನಿಮ್ಗೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ. ನಿಮ್ಗಷ್ಟೆಲ್ಲ ನಂಗೆ ಆಗಲಿ ಅಂದಿ ಹಂಗೆ ಅಂದೆ ನಾವು ಬರಲ್ಲ, ಊರಿಗೆ ಹೊಂಟೀವಿ. ನೋಡ್ರಿ ಕಾಯಿ ಬಡಿದಕ್ಕೇನೋ 10 ರೂಪಾಯಿ ಕೊಡ್ಬೇಕಾ? ಮಗನ ಅದಕ್ಕೆಲ್ಲ ತೆಗೆದ್ರೋಗೋಯ್ತು. ರೂಪಾಯಿ
ಜಾತ್ರೆ ಒಳಗೂ ನಾವೇನು ತಗೊಂಡಿಲ್ಲ ರೀ. ನೋಡಿದ್ರಲ್ಲ ನೀವೇ, ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.